ಹಲೋ. ಸೊ ನಾನು ಇವತ್ತು ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನನ್ನ ಫ್ರೆಂಡ್ ಜೊತೆ ಚಿಕ್ಕಮಂಗ್ಳೂರು ಹೋಗಬೇಕು ಅಂತ ಅಂದ್ಕೊತಿದ್ದೀನಿ. ಇದು ಒಂದು ಅನ್ನೋನ್ ಪೀಪಲ್ ಜೊತೆ ಹೋಗ್ತಾ ಇರೋವಂಥ ಗ್ರೂಪ್ ಟ್ರಿಪ್ ಆಗಿರುತ್ತೆ. ಐ ಆಮ್ ಆ್ಯಕ್ಚುಲಿ ಎಕ್ಸೈಟೆಡ್ ಆ್ಯಂಡ್ ಆಲ್ಸೋ ನರ್ವಸ್ ಬಿಕಾಸ್ ಯಾರ್ಯಾರು ಬಂದಿರ್ತಾರೆ ಹೇಗಿರ್ತಾರೆ ಅಂತ ಗೊತ್ತಿಲ್ಲ. ಸ್ವಲ್ಪ ನನಗೆ ಮಿಂಗಲ್ ಆಗೋದು ಸ್ವಲ್ಪ ಕಷ್ಟ ಕೂಡ. ಸೊ ನಾನು ನನ್ನ ಫ್ರೆಂಡ್ ಇವತ್ತು ಚಿಕ್ಕಮಂಗ್ಳೂರು ಹೋಗ್ತಿದ್ದೀವಿ ಅವ್ರ ಪ್ಯಾಕೇಜ್ನ ತೊಗೊಂಡು. ಹೇಗಿರುತ್ತೆ ಅಂತ ಮುಂದೆ ನೋಡೋಣ. ಸೊ ಫಸ್ಟ್ ಡೇ ನಾವು ಇಲ್ಲಿಂದ ಹೋಗಬೇಕಾದ್ರೆ ಹಳೆಬೀಡು, ಬೇಲೂರು, ಶ್ರವಣಬೆಳಗೊಳ ನೋಡಿಕೊಂಡು ಆಮೇಲೆ ಚಿಕ್ಕಮಂಗ್ಳೂರಲ್ಲಿ ಹಾಲ್ಟ್ ಆಗ್ತಿದ್ದೀವಿ. ಸೊ ಲೆಟ್ಸ್ ಗೋ ಹೌ ಇಟ್ ಈಸ್, ಲೆಟ್ಸ್ ಸಿ. ಸೊ ನಾವಿಬ್ಬರು ವರ್ಕಿಂಗ್ ಆಗಿರೋದ್ರಿಂದ ನಮಗೆ ಮಾರ್ನಿಂಗ್ ಪಿಕಪ್ಪೇ ಬೇಕಾಗಿತ್ತು. ಸೊ ಸ್ಯಾಟರ್ಡೆ ಮಾರ್ನಿಂಗ್ ನಾವು ಈ ಥರ ಬಸ್ ಹತ್ಕೊಂಡು ಆರಾಮಾಗಿ ಚಿಕ್ಕಮಂಗ್ಳೂರು ಕಡೆಗೆ ಹೊರಟ್ವಿ. ಫಸ್ಟ್ ಸ್ಟಾಪು ನಮಗೆ ಬ್ರೇಕ್ಫಾಸ್ಟಿಗೆ ಕೊಟ್ಟಿದ್ರು. ಸೊ ಬಿಸಿ ಬಿಸಿ ಪೊಂಗಲ್ಲು ಮತ್ತು ವಡ ಎಲ್ಲ ತಿಂದ್ಕೊಂಡು ನಾವು ಮುಂದೆ ಹೋಗಿದ್ದೆ ಶ್ರವಣಬೆಳಗೊಳ ಕಡೆಗೆ. ಮತ್ತೆ ಒಂದು ನಮಗೆ ಕ್ವಿಕ್ ಕಾಫಿ ಸ್ಟಾಪ್ನ ಕೊಟ್ಟಿದ್ರು. ಅಲ್ಲಿ ಸ್ವಲ್ಪ ಬೋಟಿ ನಿಪ್ಪಟ್ಟೆಲ್ಲ ತಿಂದ್ಕೊಂಡು ನಾವು ಬಂದು ಸೇರಿದ್ದೆ ಶ್ರವಣಬೆಳಗೊಳಗೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಇದು ಆರ್ಚ್ ಎಂಟ್ರಿ. ಇಲ್ಲಿಗೆ ಬಂದುಬಿಟ್ರೆ ಕಾರ್ಡಿಯೋ ಮಾಡೋ ಅವಶ್ಯಕತೆನೇ ಇಲ್ಲ, ಬಿಕಾಸ್ ಒಳ್ಳೆ ಕಾರ್ಡಿಯೋ ಆಗುತ್ತೆ. ಒಂದು 650 ಸ್ಟೆಪ್ಸ್ ಇದೆ. ಸೊ ನೀವು ಹತ್ಕೊಂಡು ಹೋಗ್ತಾ ಇದ್ರೆ ಮೇಲ್ಗಡೆ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇದರಿಂದ ಲಾಸ್ಟ್ 150 ಸ್ಟೆಪ್ಸ್ ಮೇಲೆ ಹತ್ತಿದ್ರೆ ನೀವು ಗೊಮ್ಮಟೇಶ್ವರನ ನೋಡ್ಬೋದು. ಪಾಯಿಂಟ್ ಏನಂದರೆ, ಇಲ್ಲಿ ವಯಸ್ಸಾದವ್ರು ಬಂದರೆ ಆರಾಮಾಗಿ ಡೋಲಿ ಸರ್ವಿಸ್ ಕೂಡ ಇದೆ. ಸೊ ಕೆಳಗಿಂದ ಅವರೇ ಎತ್ಕೊಂಡು ಬರ್ತಾರೆ ಈ ಥರ. ಸೊ ಇದನ್ನು ಕೂಡ ನೀವು ಆಪ್ಟ್ ಮಾಡ್ಬೋದು. ಇದನ್ನು ನೋಡಿ ಎಷ್ಟು ಎತ್ತರ ಇದೆ ಅಂದರೆ, ದೇವಸ್ಥಾನದ ಆಚೆ ಕಡೆಯಿಂದನೇ ಗೊಮ್ಮಟೇಶ್ವರನ ತಲೆ ಕಾಣಿಸ್ತಾ ಇದೆ. ಇವತ್ತಿಗೆ ಇಷ್ಟೇನೆ. ಸೊ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹಳೆಬೀಡು ಮತ್ತು ಬೇಲೂರು ದೇವಸ್ಥಾನನ ತೋರಿಸ್ತೀನಿ. ಮತ್ತೆ ಸಿಗೋಣ. ಬಾಯ್ ಬಾಯ್, ಹ್ಯಾವ್ ಅ ಗುಡ್ ಡೇ.